ಈಗ ಈಗ ಆರೋಪಗಳು ಮತ್ತೊಂದು, ಯಾಕಂದರೆ ಬೇರೆ ಯಾವ ತಾಲೂಕಿನಲ್ಲೂ ಆರೋಪಗಳು ಬರ್ತಾ ಇಲ್ಲ. ಈಗ ಚಿಕ್ಕಬಳ್ಳಾಪುರದಲ್ಲಿ ಆ ರೀತಿ ಆರೋಪ ಇದ್ದರೆ ನಿರ್ದಿಷ್ಟವಾಗಿ ಏನಾದರೂ ಇದ್ದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀನಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಏನಾದರೂ ನಿರ್ದಿಷ್ಟವಾಗಿ ಹಿಂಗೆ ಇದ್ದರೆ ಖಂಡಿತ ಮಾಡೋಣ. ಯಾಕಂದರೆ ಹಿಂದೇನೂ ಅಷ್ಟೇ ಅದನ್ನು ಸ್ವಲ್ಪ ವೇಗ ಕೊಡಬೇಕು. ಚಿಕ್ಕಬಳ್ಳಾಪುರದಲ್ಲಿ ಈಗ ನಾವು ಬೇರೆ ತಾಲೂಕುಗಳಲ್ಲಿ ಎಲ್ಲೂ ಕಂಪ್ಲೇಂಟ್ ಇಲ್ಲ. ಭಾಳ ನಮಗೆ ಕಂಪ್ಲೇಂಟ್ ಬರ್ತಾ ಇರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬರ್ತಾ ಇರುವಂಥದ್ದು. ಈಗ ಅದಕ್ಕೆ ವೇಗ ಕೊಡುವಂಥದ್ದಾಗಬೇಕು. ಬೇರೆ ಬೇರೆ ಕಾರಣಗಳು ಹೇಳ್ತಾಯಿದ್ರು. ಒಂದು ಕಡೆ ಕೌನ್ಸಿಲರ್ಸ್ ಇದು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇನ್ನೊಬ್ಬರು ಮತ್ತೊಬ್ಬರು ಅಂತಾರೆ. ಈ ಥರ ಒಬ್ಬೊಬ್ಬರು ಅವ್ರವ್ರ ಮೇಲೆ ಇರೋರ ಮೇಲೆ ಬೆರಳು ತೋರಿಸ್ಕೊಂಡಿರುವಂಥದ್ದಾಯಿತು. ಅದರಿಂದ ಈಗ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಡೋಂಥದ್ದು ಮಾಡ್ತೀವಿ. ಯಾಕಂದರೆ ನಾನೀಗ ಹೇಳಿದೆ, ಈಗ ಸ್ಲಮ್ ಡಿಕ್ಲೇರ್ ಮಾಡೋಂಥ ಸಂದರ್ಭದಲ್ಲಿ ಖಾಸಗಿ ಜಾಗ ಸ್ಲಮ್ ಏನು ನೋಟಿಫೈಡ್ ಡಿಕ್ಲೇರ್ಡ್ ಸ್ಲಮ್ ಅಂತಾರೆ, ಅದಕ್ಕೊಂದು ನಿರ್ದಿಷ್ಟವಾದಂಥ ಬೌಂಡ್ರಿ ಇರ್ತದೆ. ಆ ಬೌಂಡ್ರಿಯಿಂದ ಹೊರಗೆ ಕಟ್ಟಿರುವಂಥವರು ಸ್ಲಮ್ ರೀತಿಯಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ, ಆ ರೀತಿಯಾದಂಥ ಲಕ್ಷಣಗಳಿರ್ತವೆ. ಆ ಲಕ್ಷಣ ಇರುವಂಥದ್ದನ್ನು ಕೂಡ ಅದಕ್ಕೆ ವ್ಯಾಪ್ತಿಗೆ ಸೇರಿಸುವಂಥದ್ದಾಗಬೇಕು. ಅದಕ್ಕೆ ಪ್ರತ್ಯೇಕವಾಗಿ ಅದನ್ನು ಒಂದು ಸಭೆ ಮಾಡಿ ಅಂತ DC ಅವ್ರಿಗೆ ನಾನು ಹೇಳಿದ್ದೀನಿ. ಅದನ್ನೆಲ್ಲ ಚರ್ಚೆ ಮಾಡಿ, ಕೆಲವರು ಏನಾಗಿದೆ ಅಗ್ರಿಮೆಂಟ್ ಮೇಲೆ ಹೋಗಿ ಮನೆ ಕಟ್ಟಿರ್ತಾರೆ. ಈಗ ಅವ್ರಿಗೆ ಬಿ ಖಾತಾ ಕೊಡೋಕ್ಕಾಗ್ತಾಯಿಲ್ಲ. ಅರ್ಥ ಆಯ್ತಲ್ಲ, ಬಿ ಖಾತಾ ಕೊಡೋಕ್ಕಾಗ್ತಾಯಿಲ್ಲ. ಅಗ್ರಿಮೆಂಟ್ ಆಗಿರುವಂಥದ್ದಕ್ಕೆ ಬಿ ಖಾತಾ ಕೊಡೋಕ್ಕೆ ಬರಲ್ಲ. ಸೊ ಅದರಿಂದ ಇವತ್ತು ಸರ್ಕಾರಿ ಜಾಗದಲ್ಲಿ ಇರುವಂಥದ್ದು ಮತ್ತೊಂದಕ್ಕೆ ಕೊಡೋಕ್ಕೆ ಅವಕಾಶ ಇದೆ. ಆದರೆ ಈ ಖಾಸಗಿ ಜಾಗದಲ್ಲಿ ಅಗ್ರಿಮೆಂಟ್ ಮೇಲೆ ಇರುವಂಥದ್ದಕ್ಕೆ ಮತ್ತು ಅವ್ರು ಬಂದು ಅದಕ್ಕೊಂದೇನೋ ಒಂದು ಕಾನೂನಲ್ಲಿ ಅವಕಾಶ ಇದೆ ಅಂಥೇಳಿ ಜಿಲ್ಲಾಧಿಕಾರಿಗಳು ಈಗ ಅದಕ್ಕೆ ಒಂದು ಕರೆದು ಅದನ್ನು ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಅದರ ಜೊತೆಯಲ್ಲೇ ಏನು ಇವತ್ತು ನೀವು ಚಿಕ್ಕಬಳ್ಳಾಪುರ ಸಮಸ್ಯೆ ಹೇಳಿದ್ದೀರ, ಅದನ್ನು ಕೂಡ ನಾವು ಗಂಭೀರವಾಗಿ ತೊಗೊಂಡು ಅದಕ್ಕೆ ಒಂದು ವೇಗ ಕೊಡುವಂಥದ್ದು ಮಾಡ್ತೀವಿ. ಈಗ ಆಡಳಿತಾಧಿಕಾರಿಗಳು ಅವರೇ ಇರೋದರಿಂದ ಅದಕ್ಕೆ ವೇಗ ಕೊಡುವಂಥದ್ದು ಒಂದು